ಹೇಳ್ತಾ ಇದ್ರು ಸಿನಿಮಾ ಸೂಪರ್ ಆಗಿದೆ, ಬಟ್ ಏನೂ ಅರ್ಥ ಆಗಲಿಲ್ಲ ಮತ್ತೆ ನಾವು ನೋಡ್ತೀವಿ ಅಂತ. ಇವಾಗ ಸೆಲೆಬ್ರಿಟಿಗಳಲ್ಲಿ ನೋಡೋದು, ಸೆಲೆಬ್ರಿಟಿಗಳು ಒಂದು ತುಂಬ ಒಪ್ಕೊಂಡು ಹೋಗ್ಲಿದ್ದಾರೆ ಸರ್. ಹೇಳಿ ಸರ್, ಇವಾಗ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳೋದು, ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆ್ಯಕ್ಚುಲಿ ನಾವೇನಂದರೆ ಫಸ್ಟು ನಮ್ಮದು ಬ್ಯಾನರು, ನಮ್ಮ ಪ್ರೊಡಕ್ಷನಲ್ಲಿ ಮಾಡಿರೋ ಪಿಕ್ಚರು ಎಲ್ಲರಿಗೂ ಕರೆದು ಒಂದು ಪ್ರೊಜೆಕ್ಷನ್ ಹಾಕೋಣ ಅಂತಿತ್ತು. ರಿಲೀಸಿಗೆ ಮುಂಚೆ ಹಾಕಬೇಕಾಗಿತ್ತು, ಆಗಿರಲಿಲ್ಲ. ಸೊ ಈಗ ಸಕ್ಸಸ್ ಆದಮೇಲೆ ಆಗ್ತಿರೋದು ಇನ್ನೂ ಸಂತೋಷ. ಆ್ಯಕ್ಚುಲಿ ಏನಾದ್ರು ಅವರು ಖುಷಿಯಾಗಿ ಬಂದು ನೋಡ್ತಾರೆ, ನಾವು ಖುಷಿಯಾಗಿದ್ದೀವಿ. ಆ ಟೆನ್ಷನ್ ಇಲ್ಲ ಇವಾಗ. ಸೊ ಎಲ್ಲದಕ್ಕಿಂತ ಮುಖ್ಯ ಅಂದರೆ ನಾನು ಹೇಳಬೇಕಾದ್ರೆ ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಹೇಳ್ತಾ ಇದ್ದೀನಿ, ಇದು ನೀನು ಅನ್ನೋ ಕಾನ್ಸೆಪ್ಟು. ಆ ನೀನು ಅಂದರೆ ಬೇರೆ ಯಾರಲ್ಲ, ಅಭಿಮಾನಿ ದೇವರುಗಳು. ಅವರಿಂದನೇ ಈ ಸಿನಿಮಾ ಹಿಟ್ ಮಾಡಿರೋದವ್ರೆ, ಈ ಸಿನಿಮಾನ ಉಳಿಸಿರೋದವ್ರೆ, ಪಬ್ಲಿಸಿಟಿ ಕೊಟ್ಟಿರೋದವ್ರೆ. ಈ ಸಿನಿಮಾನ ಎಲ್ಲಿಗೆ ತೊಗೊಂಡೋದ್ರು ಇದೆಲ್ಲ ಕ್ರೆಡಿಟ್ ಅವ್ರಿಗೆ ಸೇರುತ್ತೆ, ನಮ್ದು ಯಾವುದೂ ಸೇರಲ್ಲ ಇಲ್ಲಿ. ಇಲ್ಲ, ಖಂಡಿತ ಆದಷ್ಟು ಬೇಗ ನಿಜವಾಗ್ಲೂ. ಯಾಕಂದರೆ ಅವ್ರು ನಿರೀಕ್ಷೆ ಮಾಡಿದ ಮೇಲೆ ನಾವು ಮಾಡಲೇಬೇಕು. ಯಾಕಂದರೆ ನಾನು ಹೇಳಿದ್ದೀನಿ ಏನೋ MTV ಸುಬ್ಬಲಕ್ಷ್ಮಿಲಿ MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಏನೋ ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸೋ ಏನೋ ವಿ ಚಾನಲ್ ಥರ ಕೆಲಸ ಮಾಡೋ ಆಳು. ನಾನು ಆಳು, ಆ್ಯಕ್ಚುಲಿ ಎಲ್ರಿಗೂ ಆಳು. ಅವ್ರು ಹೇಳಿದ್ರೆ ನಾನು ಮಾಡಲೇಬೇಕು. ಸರ್, ಅಭಿಮಾನಿಗಳು ಹೇಳ್ತಿದ್ರು ನಮ್ಮ ಬಾಸು ಅವಾಗ ಹುಳ ಬಿಟ್ಟಿದ್ರು, ಇವಾಗ ಹೆಪ್ಪುಳ ಬಿಟ್ಬಿಟ್ಟಿದ್ದಾರೆ, ಅರ್ಸ್ಕೊಳಕ್ಕಾಗ್ತಿಲ್ಲ ಅಂತ. ಇಲ್ಲ, ಅದು ಯಾಕಂದರೆ ಯಾರ್ಯಾರು ಯಾವ ಥರ ತೊಗೊತಾರೋ ಆ ಥರ ಇದು. ಆ್ಯಕ್ಚುಲಿ ಇದರಲ್ಲಿ ಹುಡುಕಿದ್ರೆ 100 ಸಬ್ಜೆಕ್ಟ್ ಸಿಗುತ್ತೆ, ಹುಡುಕದೇ ಇದ್ದರೆ ಅಲ್ಲೂ ಒಂದು ಸಬ್ಜೆಕ್ಟ್ ಸಿಗುತ್ತೆ, ಹೆಂಗೆ ಬೇಕಾದ್ರೂ ಸಿಗುತ್ತೆ. ಇದು ಯಾಕಂದರೆ ಇದು ಓಪನ್ ಎಂಡ್ ಸಿನಿಮಾ. ಎಲ್ಲ ಪಿಕ್ಚರ್ಗೂ ಒಂದು ಕ್ಲೈಮ್ಯಾಕ್ಸ್ ಅಂದರೆ ಎಲ್ಲರಿಗೂ ಒಂದೇ ಕನ್ವೆ ಆಗುತ್ತೆ. ಇದು 100 ವಿಷಯ ಕನ್ವೆ ಆಗುತ್ತೆ. ಇದನ್ನು ನಾನು ಮಾಡಿದೆ ಅಂತ ಹೇಳ್ತಿಲ್ಲ, ಆ ಸಬ್ಜೆಕ್ಟ್ ಇರೋದೇ ಹಾಗೆ, ಅದನ್ನು ನಾನು ಹೀಗೆ ಮಾಡಬೇಕು, ನಾನು ಏನು ಬೇರೆ ದಾರಿ ಇಲ್ಲ. ಸರ್, ಫಸ್ಟ್ ಟೈಮ್ ಓಪನಿಂಗ್ ಸ್ಟಾರ್ಟಲ್ಲಿ ಕಾಶಿನಾಥ್, ನನ್ನ ಗುರುಗಳಿಗೆ ಕಾಶಿನಾಥ್ಗೆ ಅರ್ಪಣೆ ಅಂತ ಹಾಕಿದ್ರೆ, ಕಾಶಿನಾಥ್ ಕೇಳೋದಕ್ಕೆಲ್ಲ ನನ್ನ ಉಪೇಂದ್ರ ಮಾಡಿದ್ವಿ, ಅವ್ರು ಏನು ಮಾಡಿದ್ರೆ ಮನಸ್ಸಲ್ಲಿ ಇಟ್ಕೊಂಡು ನಂಗೆ ಗೊತ್ತಿಲ್ಲ, ಖುಷಿ ಆಗುತ್ತೆ ಅಂತ ಹೇಳಿ ಸರ್, ಅದ್ರ ಬಗ್ಗೆ ಹೇಳಿ. ಇಲ್ಲ, ಖಂಡಿತ. ಏನೋ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ. ನಾವು ಯಾವಳು ಅವ್ರ ಗುಲಾಮ್ರೆ. ಏನಂದರೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀನಿ ಅಂದರೆ ಅವ್ರು ಕೊಟ್ಟಂಥ ಒಂದು ಸಣ್ಣ ಚಾನ್ಸ್ ನನಗೆ ಇವತ್ತಿಗೂ ಜ್ಞಾಪಕ ಇದೆ ನನಗೆ. ಆ ರೋಡಲ್ಲಿ ನಿಂತ್ಕೊಂಡು 3 ದಿನ ಆಯ್ತು ಅವ್ರನ್ನ ಮೀಟ್ ಮಾಡೋದಕ್ಕೆ. ಒಂದಿನ ಅವ್ರು ಮೀಟ್ ಮಾಡಿದಾಗ ನಾನು ಬರೆದಿರೋದೆಲ್ಲ ಬುಕ್ಸ್ ಇಸ್ಕೊಂಡು ನಾಳೆ ಬನ್ನಿ ಅಂತ ಹೇಳಿದ್ರು. ಮಾರನೇ ದಿನ ಹೋದಾಗ ಏನು ಬೇಕು ನಿಮ್ಗೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದು ನನಗೇನು ಬೇಡ ಸರ್, ಕೆಲಸ ಮಾಡಬೇಕು.